Sriti, say Hello. hi to the vlog. Hi everyone. ಏನು ಮಾಡ್ತಾ ಇದೀಯಾ? ನಾನು ಪ್ಯಾಕಿಂಗ್ ಮಾಡ್ತಿದ್ದೀನಿ. What special? So I'm planning to go on a trip. I think a long trip, I guess. Maybe to explore my life. ನನ್ನ ಲೈಫಲ್ಲಿ ಈಗ ಎಷ್ಟೊಂದು ಲೈಫಲ್ಲಿ ಏನೇನೋ ನೋಡ್ಬಿಟ್ಟು ಹೆಂಗೆ ಅನ್ನಿಸ್ತಿದೆ ಅಂದರೆ ಐ ಥಿಂಕ್ ಐ ನೀಡ್ ಟು ಸ್ಟಾರ್ಟ್ ಫ್ರೆಶ್. ಸೊ ಸ್ವಲ್ಪ ನಮ್ಮ ಬೆಂಗಳೂರಿಂದ ದೂರ ಇರೋಣ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ, ಆಮೇಲೆ ಒಬ್ಬಳೇ ಲೈಫ್ನ ಲೀಡ್ ಮಾಡೋದು ಹೆಂಗಿರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಬಿಟ್ಟು I'm planning, I've got a job somewhere outside Bangalore, so I'm shifting there. So stay tuned with me to see how I settle into a new city, and hope everybody supports me and my new journey. Thank you so much. So ಅಜ್ಜಿನ ಒಂದಷ್ಟು ಸೀರೆಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಅಜ್ಜಿ ನನಗೆ ಅದೊಂದು ವೈಟ್ ಸೀರೆ ಹೊಸ ಇದೆಯಲ್ಲ ಅದನ್ನ ಎತ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಅದಕ್ಕೆ ರೆಡ್ ಬ್ಲೌಸ್ ತಪ್ಪಿದೆ ಅಂತ. ಸೊ ಯಾ, ಸದ್ಯಕ್ಕೆ ಇಷ್ಟು ಸೀರೆ ಸಾಕು. ಟ್ಯೂಸ್ಡೇ ಇಫ್ ಐ ಗೆಟ್ ಅ ನ್ಯೂ ಹೌಸ್ ದೆನ್ ಐ ವಿಲ್ ಅನ್ಪ್ಯಾಕ್ ಇಟ್ ಆ್ಯಂಡ್ ದೆನ್ ಐ ಗೆಟ್ ದ ಸೂಟ್ ಕೇಸ್. ತಿರ್ಗಾ ತುಂಬಿಸ್ಕೊಂಡು ಹೋಗೋಕೆ ಈಸಿ ಆಗುತ್ತೆ ಎಲ್ಲನೂ. ಸೊ ಇವಾಗ ನಾರ್ಮಲ್ ಡ್ರೆಸ್ಸಸ್ ಬಾಯ್ ಕಡೆ ಬಂಗರಿ. ಓಹ್ ಸಾರಿ, ನಾನು ಬ್ಲೌಸ್ ಹಿಡ್ಕೊಂಡಿಲ್ಲ, ಲಂಗಾನು ಹಿಡ್ಕೊಂಡಿಲ್ಲ, ಬರೀ ಸೀರೆ ಹಾಕ್ಬಿಟ್ಟಿದ್ದೀನಿ ಸ್ಟೈಲಾಗಿ. ಬ್ಯಾಕ್ ಗ್ರೌಂಡಲ್ಲಿ ನಗ್ಬೇಕಮ್ಮ ನೀನು. ಬ್ಯಾಕ್ ಗ್ರೌಂಡಲ್ಲಿ ನಗ್ಬೇಕು ನೀನು. ವಾಟ್ ಇಸ್ ಅಪ್? ಎಲ್ಲಿ ಹೋಗ್ತಾ ಇದ್ದಾಳೆ? ಈ ರೂಮ್ ನಿನ್ಗ ಈ ರೂಮು ನಿಂದೆ ನಿಮ್ಮ ಬಿಟ್ಟು. ಸೊ ಐ ಆಮ್ ಎಕ್ಸೈಟೆಡ್ ಟು ಮೇಕ್ ನ್ಯೂ ಫ್ರೆಂಡ್ಸ್. ಆಕ್ಚುಲಿ ಫ್ರೆಂಡ್ಸೇ ಇಲ್ಲ, ಎಷ್ಟೊಂದು ವರ್ಷ ಆಯ್ತು, ಯಾರು ಫ್ರೆಂಡ್ಸೇ ಇಲ್ಲ. ಈಗ ವೆರಿ ಎಕ್ಸೈಟೆಡ್. ಎಲ್ಲಿಂದ ತಗೊಂಬಂದಿದ್ದು? ಸುದೀಪ್ತಿ ಬ್ಯಾಗಿಂದ. ಎಷ್ಟೊಂದು ದಿವಸ ಆಯ್ತು ನನ್ನ ಫ್ರೆಂಡ್ಸ್ಗಳನ್ನ ಮಾಡ್ಕೊಂಡೆ, ಹಾಗಾಗಿ ಐ ಮೇಕ್ ನ್ಯೂ ಫ್ರೆಂಡ್ಸ್ ನೌ. ಅಲ್ಲೇನೂ ಇಲ್ಲ, ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಇಟ್ಬಿಟ್ಟಿದ್ದೀನಿ ಕಿಚನ್ ರಲ್ಲಿ. So bad. Let's go. I'm taking all these things to educate my kids. Oh, it smells so bad. She's daring like me. She's strong, alba baby. ಎಲ್ಲ ಹೋಗ್ತಾ ಇದೀನಿ, ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಬ, ಬೆಳಗ್ಗೆ ಎಲ್ಲ ಹೋಗ್ತಾ ಇದೀನಿ ನಾನು. She's so scared. ಅವಳಿಗೆ ಏನೋ ಅನ್ಕೊಂತಿದ್ದಾಳೆ, ಎಲ್ಲೋ ಹೋಗ್ತಿದ್ದಾಳೆ ಇವಳು. ಆಮೇಲೆ ಏನು ಇರಲ್ಲ, ಯಾರು ಇವಳು ಇರಲ್ಲ ಹಿಂಗನಿಂದ ಅಂತ. ಹೌದು, ಅವಳು ಇರಲ್ಲ. So yeah, this is your room, Sky. This is going to be your room. The main thing is this. Totally forgot about it. No, I'll come here, I'll wash machine temperature. Wash there only, soap ಇಟ್ಕೊಂಡು ದಿನ ಬೆಳಿಗ್ಗೆ ವಾಶ್ ಮಾಡಿ ಕೆಲಸ ಮಾಡೋದಕ್ಕೆ. ಮತ್ತೆ ಕೆಲಸನೇ ಅದು. So I don't have clothes only. ನೈಟಿ ಹಾಕು. ಮತ್ತೆ ನಾನು ಹೇಳಿದ್ದೆ ಅರ್ಥ ಆಗ್ಲಿಲ್ಲ ಅಲ್ಲಿ. It's okay. ನನಗೇನು ಕನ್ಸ್ಬಿಟ್ಟಿತ್ತ ನನ್ನ ಕೆಲಸ ಸಿಗುತ್ತೆ ಸಡನ್ ಆಗಿ ಅಂತ. ಫಸ್ಟು ಈ ವಾರ್ಡ್ರೋಬ್ ಒಂದು ಲಾಕ್ ಮಾಡಿಸು. I'll keep everything locked and I'll go. ಸುಪ್ರಿಯಾ ಎಲ್ಲ ಎತ್ಕೊಳಕ್ಕೆ ಸ್ಕೆಚ್ ಹಾಕಕ್ಕೆ ಶುರು ಮಾಡ್ತಾರೆ. So guys, are you going to miss me if I go? Yes. I mean not miss. Please go. ಮತ್ತೆ ನಮ್ಮ ಅಕ್ಕ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಕೊಟ್ಬಿಟ್ಟು ಹೋಗ್ತಾಳೆ. ಫೇವ್ರೆಟ್. ಆಯಿತು. ಸೊ ಇವತ್ತು ಎಲ್ಲರೂ ಫಸ್ಟ್ ಡೇ ಆಫ್ ವರ್ಕ್. ಸೊ ಎಲ್ಲರೂ ನನಗೋಸ್ಕರ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಗೈಸ್, ಫಸ್ಟ್ ಡೇ ಆಫ್ ವರ್ಕ್ ಇವತ್ತು, ಹಾಗಾಗಿ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ, ನಾನು ತುಂಬ ನಂಬುವಂಥ ಸಾಯಿಬಾಬನ ಆಶೀರ್ವಾದ ತೊಗೊಂಡು ಫಸ್ಟ್ ಡೇ ಆಫ್ ಕೆಲ್ಸಕ್ಕೆ ಹೋಗೋಣ. ಲೆಟ್ಸ್ ಗೋ. ಎಸ್, ಸೂಟ್ ಕೇಸ್ ಪ್ಯಾಕ್ ಆಗಿದೆ. ಎಲ್ಲರೂ ಕೂಡ ಹೊಸ ಊರಿಗೆ, ಹೊಸ ಕೆಲಸಕ್ಕೆ, ಹೊಸ ಜೀವನಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸುದೀಪ್ತಿ ಅಕ್ಕ, ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ ಕಾರ್ ಓಡಿಸ್ತಾ? ಓ ಸೂಪರ್, ಕಾರ್ 100 ಮೇಲೆ ಹೋಗೋಂಗಿಲ್ಲ ಮೈಸೂರು. ಹೆಂಗಿದೆ? ಫಸ್ಟ್ ಟೈಮ್ ಬರ್ತಾ ಇರೋದಾ ಮೈಸೂರು ರೋಡ್ಗೆ? ಇಲ್ಲ, ತುಂಬ ಸತಿ ಬಂದಿದ್ದೀನಿ. ಓಕೆ, ಏನು ಮಾಡಕ್ಕೆ ಬಂದಿದ್ಯಾ? ಏನಕ್ಕೆ ನಿಲ್ಸಿದ್ವಿ ನಾವು ಇವಾಗ ಗಾಡಿನ? ಪಾನ ಪಿನ ಸೋನಾ ಅಷ್ಟೇ ಮಾಡೋದು. ಹೇರ್ ಟು ಈಟ್ ಬಿಸಿಲು ಸಿಕ್ಕಟ್ಟೆ ಇಲ್ಲಿ.
ಬಿಸಿ ಬಿಸಿ ತಟ್ಟೆ ಇಡ್ಲಿ ತಿನ್ನಕ್ಕೆ ಅಂತ ಬಂದಿದ್ದಾರೆ. ಎಲ್ಲರಿಗೂ ಇಡ್ಲಿ ಬಂದಿದೆ. ನಾನು ನನ್ನ ಇಡ್ಲಿಗೋಸ್ಕರ ಕಾಯ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಹೆಂಗಿತ್ತು ಗೈಸ್? ಬ್ರೇಕ್ಫಾಸ್ಟ್ ಹೆಂಗಿತ್ತು? ಇಟ್ ವಾಸ್ ನೈಸ್. ನಾಟ್ ಗುಡ್. ಇಲ್ಲ ಫೈನ್. ಚಟ್ನಿ ಸಾಂಬಾರ್ ಇನ್ಯಾರಿಗಾದ್ರೂ ದೋಸೆ ಬೇಕು ಅಂದರೆ ಕನ್ನಡಕ್ಕೆ ಬಂದಿದ್ದೀವಿ. ಇದು 2 BHK ಮನೆ ಅಂತೆ. ರೂಮ್ ಸ್ವಲ್ಪ ಬ್ರೈಟ್ ಇದೆ, ಇದು ಸ್ವಲ್ಪ ಬಟ್ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಇಲ್ಲಿ ವಾರ್ಡ್ರೋಬ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಮೇಲೂ ಸ್ಟೋರೇಜ್ದೇನು ಪ್ರಾಬ್ಲಮ್ ಇಲ್ಲ. ಖಾಲಿ ಇದೆಯಾ? ಏನು ಗೊತ್ತು ಸುಮ್ಮನೆ ಹೇಳಬಾರ್ದು. ನಂಗೆ ಬಾ ನೋಡೋಣ ಯಾವ ಮನೆ. ಸುಸ್ತಾಗ್ಬಿಟ್ಟಿದೆ ಅವಳಿಗೆ. ಈ ಮನೆನಾ? ಎಕ್ಸ್ಕ್ಯೂಸ್ ಮೀ. ಅದೇ ಹೇಳಿಲ್ವಾ, ಯಾವಾಗಲೂ ಅಪ್ಪ ಅಮ್ಮನ ಜೊತೆ ಬೆಳೆದ್ಬಿಟ್ಟಿರ್ತೀವಿ. ಎಲ್ಲ ಕಷ್ಟ ಅಪ್ಪ ಅಮ್ಮ ಪಟ್ಟಿರ್ತಾರೆ. ತಿಳಿದ್ಬಿಟ್ಟು ಬಾಡಿಗೆನೂ ಅವರೇ ಕಟ್ಟಿರ್ತಾರೆ. ಇವತ್ತು ಫಾರ್ ದ ಫಸ್ಟ್ ಟೈಮ್ ನನಗೋಸ್ಕರ ಮನೆ ಹುಡುಕ್ತಾ ಇರೋದು ಎಷ್ಟು ಕಷ್ಟ ಅಂತ ಗೊತ್ತಾಗ್ತದೆ. ಒಂದು 10 ಮನೆ ನೋಡಿದ್ವಿ. 10 ಮನೇಲಿ 10 ಥರ ಪ್ರಾಬ್ಲಮ್ಸ್ಗಳು. ಐ ಡೋಂಟ್ ನೋ ಹೌ ಐ ವಿಲ್ ಸರ್ವೈವ್ ಇನ್ ದಿಸ್ ನ್ಯೂ ಸಿಟಿ. ಮೇ ಗಾಡ್ ಬ್ಲೆಸ್ ಮೀ. So how do you feel after getting your new keys? ಮೈ ಓನ್ ಹೌಸ್, ನನ್ನ ಮನೆ. ಇದಕ್ಕೆ ನಾನು ನಿಜವಾಗ್ಲೂ ಹಂಗೆ ಹೇಳ್ತೀನಿ, ನನ್ನ ಮನೆ. ಸೊ ಇದ್ರದ್ದು ಫುಲ್ ಮನೆಯೆಲ್ಲ ಸೆಟ್ ಆದಮೇಲೆ ಒಂದು ಕಂಪ್ಲೀಟ್ ಬ್ಲಾಗ್ ಮಾರಾಕ್ತೀನಿ ನನ್ನ ಮನೆ ಹೆಂಗೆ ಕಾಣಿಸುತ್ತೆ ಅಂತ. ಓನರು ತುಂಬ ದೊಡ್ಡ ದೊಡ್ಡ ಫನಿ ಸ್ಟೋರೀಸ್ ನಡೀತೀವಿ ಅದು. ಅದನ್ನೆಲ್ಲ ಒಂದೊಂದು ದಿವಸ ಒಂದು ಕತೆ ಹೇಳ್ತೀನಿ. ಟುಡೇ ದ ನ್ಯೂ ಸಿಟಿ, ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಡೇ ಆಫ್ ವರ್ಕ್. ಆಮೇಲೆ ಐ ಗಾಟ್ ಮೈ ಹೌಸ್. ಒಂದೇ ದಿವಸದಲ್ಲಿ ಮನೆ ಹುಡುಕ್ಬಿಟ್ಟೆ. ತುಂಬ ಚೆನ್ನಾಗಿದೆ ಮನೆ. ಸೆಟ್ ಆದಮೇಲೆ ಐ ವಿಲ್ ಡೆಫಿನೆಟ್ಲಿ ಟೆಲ್ ಆ್ಯಂಡ್ ಐ ವಿಲ್ ಡೂ ಅ ವ್ಲಾಗ್ ಆನ್ ನನ್ನ ಮನೆ ಹೆಂಗೆ ಸೆಟ್ ಮಾಡ್ಕೊಂಡೆ ಅಂತ. ನನ್ನ ಮನೆ